ನೋಡೇನು ಫಾಸ್ಟಾಗಿ ಕಟ್ ಮಾಡ್ತೀಯ. ಫಾಸ್ಟ್ ಇದ್ರೆ ಅಮ್ಮ ಬೇಜಾರು ಮಾಡ್ಕೊಳಂಗಿಲ್ಲ, ಇಂಟ್ರೆಸ್ಟಾಗಿ ಕಟ್ಟಬೇಕು. ಶನಿವಾರ ಬಿಡಿ ಕೊಡಬೇಕು. ನಾಳೆ ಶನಿವಾರನಾ? ನಾಳೆ ಕೆಂಪು ಕೊಡಬೇಕು. ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ತೀನಿ. ಎಲ್ಲಿ ಅವತ್ತು ಮದುವೆಗೆ ಹೋದ್ನಾ ಹಾಸನಕ್ಕೆ, ಇಲ್ಲಿ ನಮ್ಮ ಅಣ್ಣ ಬೇರೆ ಹಿಂಗಾದ್ನ, ಅಲ್ಲಿಗೆ ಹೋದ್ವಾ, ಬೀಡಿ ಕೊಡೋಕ್ಕೆ ಆಗಲಿಲ್ಲ. ಬೆನ್ನು ಅಂತ ಅವಾಗ ಒಂದು 2-3 ದಿನ ರೆಸ್ಟ್ ಮಾಡಿನ. ಈಗ ಹಂಗಾಗಿ ಶನಿವಾರ ತನಕ ಇಂಟ್ರೆಸ್ಟಾಗಿ ಮಾಡಬೇಕು. ಮತ್ತೆ ಎಲೆ ನೆನೆಕ್ಯಂತೀನಿ. ಇದು ಎಲೆ ನೆನೆಸ್ಬೇಕಾ? ಇಲ್ಲ, ಇದೆಲ್ಲ ಕಟ್ಟೋವರೆಗೂ ಇದೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ನೆನೆಕ್ತೀನಿ. ಇನ್ನೂ ಟೈಮ್ ಐತೆ ಶನಿವಾರ ಕೊಡೋದು. ಅಷ್ಟೊತ್ತಿಗೆ ರೆಡಿ ಮಾಡ್ತೀನಿ. ಇವತ್ತು ಊರಿಗೆ ಹೋಗ್ಬೇಕಾಗಿತ್ತು, ಕರೆದ್ರು. ಅದೇನೋ ಫಂಕ್ಷನ್ ಐತಿ ಇಲ್ಲಿ, ಬಾ ಅಂದರು. ಇಲ್ಲಪ್ಪ ನಾನು ಬರೋದಿಲ್ಲ ಅಂದೆ. ನೀವು ಹೋಗಿ ಊಟ ಮಾಡಿ, ಉಣ್ಣಕ್ಕೋಸ್ಕರ ಏನಕ್ಕೆ ಬರೋಣ. ಅಕ್ಕ ನೀನು ಅಲ್ಲಿ ತತ್ತಿ ಅಲ್ವಾ ಎಲೆ 4 kgನಾ? ಇವಾಗ ನಿನ್ನ ಮಾಮೂಲಿ ಬೀಡಿ ಕೊಡ್ತೀಯಲ್ಲ, ಅವ್ರಿಗೆ ಕೊಡೋದ ಅವನ್ನ? ನಾನು ಇದಕ್ಕೆ ಎಲೆಗೆ ಬರ್ತಿಯಾಗಿ ಕೊಡ್ತೀನಿ. ನಾನೀಗ ಬಂಡವಾಳ ಹಾಕಿರ್ತೀನಲ್ಲ, ನನ್ಗೆ ಅಲ್ಲಿ ಖರ್ಚು ಹಾಕ್ಸಲ್ಲ. ನಾನು ದುಡ್ಡು ಬರುತ್ತಲ್ಲ, ವೇಸ್ಟ್ ಎಲ್ಲ ಆಗುತ್ತೆ. ನಾನು ಹಾಕ್ತೀನಲ್ಲ ದುಡ್ಡು, ನಾನು ಎಲೆ ತಂದು ಹಾಕಿರ್ತೀನಲ್ಲ, ಅಲ್ಲಿ ಬರುತ್ತೆ ದುಡ್ಡು. ಖರ್ಚು ಹಾಕಿಸ್ಕೊಂಡಲ್ಲ ನಾನು. ಅದೇ ಸೊಪ್ಪಿಂದ ಹಾಕ್ಸಲ್ಲ, ಎಲೆದು ಹಾಕ್ಸಲ್ಲ. ಕ್ಲೀನಾಗಿ ದುಡ್ಡು ಕೊಡ್ತಾನೆ. ನಾವೇನು ಅಕ್ಕ ದುಡ್ಡು ಬೇಕಂತಾನೇನು ಬೇಡಣ್ಣ, ನನಗೊಂದು 6-7 ಸಾವಿರ 10 ಸಾವಿರ ಅದ ಕೊಡೋ ಅಂತೀನಿ. ನಾನು ಇಸ್ಕೊಂಡಿಲ್ಲ. ಎಲ್ಲ ನನ್ನ ಬುಕ್ಕಲ್ಲಿ ಲೆಕ್ಕ ಐತಲ್ಲ, ಎಲ್ಲ ಒಟ್ಟು ಟೋಟಲ್ ಲೆಕ್ಕ ಮಾಡ್ತಾನೆ. ಲೆಕ್ಕ ಮಾಡಿ ಇಸ್ಕೊಂತೀನಿ. ಕೈ ತುಂಬ ದುಡ್ಡು ಬರುತ್ತೆ. ಅವರೆಲ್ಲ ಯಾಕೆ ಹಂಗೆ ಬಿಡ್ತೀಯ ಅಂತ. ಈ ಕಟ್ಟಾಗ ಒಂದು ಕಟ್ಟಾಗಿ ಎಷ್ಟಿರ್ತವೆ ಎಲೆ? ಅದರಲ್ಲ ಒಂದು ಕಟ್ಟಿಗೆ ಒಂದು ಕಟ್ಟಿಗೆ 200 ಬಿಡಿ ಆಗುತ್ತೆ. ಇದ್ರಲ್ಲ ಇಷ್ಟ ಎಷ್ಟಾಯ್ತಿದ್ದು? ಈ ಬಿಡಿ ಇದರಲ್ಲಿ 200 ಬಿಡಿ ಬರುತ್ತೆ. 200 ಬಿಡಿ? ಇದ್ರಲ್ಲೇನೆ ನಾನು 150 ಬಿಡಿ ಆಗ್ತವೆ ಈ ಕಟ್ಟಲ್ಲಿ. ಇದೇ 300 ಬಿಡಿ ಆಯ್ತು. ನನಗೆ ಗೊತ್ತಿರುತ್ತೆ ಎಷ್ಟು ಬಿಡಿ ಆಗುತ್ತೆ ಅಂತ. ಇದ್ರಲ್ಲೇ 300 ಬಿಡಿ ಆಗುತ್ತಾ? ನೋಡೋಕೆ ಇಷ್ಟ ಐತೆ ಅಲ್ವಾ? ಅದು ಕಟ್ ಮಾಡ್ತೀವಲ್ಲ ಎಲೆ, ಬಿಡಿ ಜಾಸ್ತಿ ಬರ್ತವೆ. ಎಲೆ ಚೆನ್ನಾಗಿದ್ದಾವೆ. ಒಂದೊಂದು 4 ಎಲೆ ಬರ್ತದೆ. ಇದು ಕಂಸಕ್ಕೆ ಸುತ್ತಿರಿ ಭಾಳ ದುಡ್ಡು. 400 ರೂಪಾಯಿ 450 ರೂಪಾಯಿ 1000 ಬಿಡಿ. ಮಾಡಬೇಕಲ್ಲ, ಎಲ್ಲನೂ ಕಷ್ಟನೇ. ನೀನು ಎಲ್ಲಿಗೆ ಹೋಗ್ತೀಯ ಎಲೆ ತರಕ್ಕೆ? ಶಿರಾದಿಂದ ನಾವು ಈಗ ಅಲ್ಲೇ ನಾನು ತಂದು ಸುತ್ತಿತ್ತು ಅಲ್ಲಿ ಆನ್ಲೈನಾಗಿದ್ದಾಗ. ಈಗ ಇಲ್ಲಿಗೆ ತರ್ತಾರೆ, ಅಲ್ಲಿ ಕೆಳಗೆ ಹಳೆಬಡ್ಡೆಯಲ್ಲಿ ಶಿರಾದಿಂದ ತಗೊಂಬಂದು ಕೊಡ್ತಾರೆ. ಹೊಗೆ ಸೊಪ್ಪು ಎಲೆ ಬೇಕಂದ್ರೆ ಇಲ್ಲೇ ಅಮೌಂಟಿಗೆ ಕೊಡ್ತಾರೆ. ಖರ್ಚು ಹಾಕಿಸ್ಕೊಂಬಕ್ಕೆ ಆಗಲ್ಲ ಅಂತಂದು ನಾವು ತಗೊಂಡು ಅದಕ್ಕೆ ಭರ್ತಿ ಮಾಡಿ ಕೊಡಬೇಕು. ನಾವು ಹಾಕಿರೋ ಬಂಡವಾಳ ಅಲ್ಲಿ ಬರುತ್ತೆ. ಒಂದು ಎಲೆನ 2 ಸಲ ಕಟ್ ಮಾಡೋದು ಅಲ್ವಾ? ಒಂದೇ ಸರಿ ಕಟ್ ಮಾಡೋಕೆ ಬರಲ್ಲ. ನೋಡಿ ಈ ಎಲೆಗೆ ಹೆಂಗೆ ತೆಗಿಬೇಕು. ಇದು ಒಂದೇ ಬರೋದು ಎಲೆ ಈ ಥರ. ಇದ್ರಾಗ ಒಂದೊಂದೇ ಬರೋದು. ಈ ಥರ ಬಂದರೆ ಕಡ್ಡಿ ಬರುತ್ತೆ. ಆದರೂ ಎಲೆ ಚೆನ್ನಾಗೈತಿ, ಸ್ಮೂತಾಗಿ ಐತಿ. ಕಲರ್ ಚೆನ್ನಾಗಿರ್ಬೇಕು, ಎಲೆ ಮೆತ್ತಗಿರ್ಬೇಕು ಕಟ್ಟಾಕಿ. ನೋಡಿ ಚೆನ್ನಾಗೈತಿ. ನೋಡಿ ಎಷ್ಟು ಚೆನ್ನಾಗಿದೆ ಎಲೆ. ಈ ಕಡೆ ಕೂತ್ಕೋರಪ್ಪ ಸಂಚೂರು. ಒಂದು ವಿಡಿಯೋ ಮಾಡ್ತಿರೋದು ಕಟ್ಟದ. ಇದು ಕಟ್ ಮಾಡಿ ಕಟ್ ಮಾಡ್ತಾ ಇದ್ದೀನಲ್ಲ, ಅದನ್ನು ಮಾಡ್ತಾ ಇದ್ದಾರೆ. ಹೀಗೆ ಫುಲ್ ಮಾಡಿ ಬಾರ ಯಶ್
ಇದೆಲ್ಲ ಪೂರ್ತಿ ಕಟ್ ಮಾಡಬೇಕಾ? ಇದೆಲ್ಲ ಪೂರ್ತಿ ಕಟ್ ಮಾಡಬೇಕು. ಕಡ್ಡಿ ಎಲ್ಲ ತೆಗೆದು ಇವೆಲ್ಲ ಸುತ್ಕೊಂಡು ನಾಳೆಲ್ಲ ಹೊಗೆ ಸೊಪ್ಪು ನಾಳೆಲ್ಲ ಹೊಗೆ ಸೊಪ್ಪು ಸುತ್ಕೊಂಡು ಅಷ್ಟು ಕಾಲದಾಗ ಬೀಡಿ ಕೆಲಸ ಕೈಲಿ ಹಿಡ್ದೈತೆ. ಇಲ್ವೇ ಇದರಿಂದ ಸ್ವಲ್ಪ ಇನ್ಕಮ್ ಇರುತ್ತೆ. ಸ್ವಲ್ಪ ಇದರಲ್ಲಿ ಬೀದಿ ಲೋನ್ ಮಾಡಿಸ್ಬೋದು. ಮತ್ತು ಕಾರ್ಡೆಲ್ಲ ಆಸ್ಪತ್ರೆಗೆಲ್ಲ ಫ್ರೀ ಕಾರ್ಡು ಬರುತ್ತೆ, ಮಾಡಿಸ್ಕೋಬೇಕು. ನಾವೆಲ್ಲ ಮಾಡಿಸ್ಕೊಂಡಿದ್ದೀವಿ. ನಿನ್ನ ಹೆಸ್ರಕ್ಕ? ನನ್ನ ಹೆಸರು ಮಂಜುಳಾ ಅಂತ. ಮಂಜುಳಾ. ಮತ್ತೆ ಇವಕ್ಕ ಇವತ್ತು ನಾನು ವಿಡಿಯೋ ಮಾಡ್ಕೊತ ಇದ್ದೀನಿ. ಇವಕ್ಕನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೈತೆ. ಇವಕ್ಕಂಗೆ ಒಳ್ಳೇದಾಗಲಿ, ಇವ್ರು ಮಾಡೋ ಕೆಲಸಕ್ಕೆ ಒಳ್ಳೇದಾಗಲಿ. ಇವ್ರಿಗಿನ್ನ ದೇವ್ರು ಚೆನ್ನಾಗಿ ಕೆಲಸ ಮಾಡೋ ಶಕ್ತಿ ಕೊಡಲಿ. ನಾನು ಎರಡಕ್ಕೆ ಗೀತಾ ಇದ್ದೀನಿ. ಎರಡಕ್ಕೆ ಕೊಟ್ಟಿದ್ದ ಅಕ್ಕ ಅಂತ. ಎರಡಕ್ಕೆ ಹಾಕೊಂಡಿದ್ದೀವಿ. ಎರಡಕ್ಕೆ ಒಂದ್ಸರಿ ತಿಂತೀವಿ. ಇನ್ನ ಕೂಡ್ಕೊಂಡೈತೆ, ಟೈಮ್ ಆಗೈತೆ. ನನ್ನ ಮಗಳು ಒಂದ್ಸರಿ ಸಂಜೆ ಒಂದ್ಸರಿ ತಿಂತೀವಿ. ನಾವು ಸ್ವಲ್ಪ ಲೇಟೇ ಮನ್ಗದಿನ್ನ. ಬೀಡಿ ಕಟ್ತಾರೆ, ನಿಧಾನಕ್ಕೆ ಮಲಿಕಂತಾರೆ. ನಾನು ಹೋಗಿ ಮಲಗ್ತೀನಿ. 12 ಗಂಟೆವರೆಗೂ ಬೀಡಿ ಕಟ್ತೀನಿ. ಮತ್ತು 12 ಗಂಟೆ ಮೇಲೆ ಒಂದು ಸ್ವಲ್ಪ ಫೋನ್ ಯೂಟ್ಯೂಬ್ ನೋಡಿ ಮನಿಕೊಂತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ತೀನಿ. ಮತ್ತು ತಿರುಗಿ ಬಂದು ಒಂದು ಸ್ವಲ್ಪ ಹೊತ್ತು ಮನಿಕೊಂತೀನಿ. ತಿರ್ಗಿ ಒಂದು 7 ಗಂಟೆಗೆ ಎದ್ದು ಮನೆ ಕೆಲಸ ಏನೆಲ್ಲ ಮುಗಿಸಿ ತಿರ್ಗಿ ಬೀಡಿ ಕಂಟಿನ್ಯೂ ಮಾಡ್ತೀನಿ. ಹೆಂಗೆ ಹೇಳುತ್ತೆಲ್ಲ ಯಾರು ಇರ್ತಾರೆ, ಯಾರು ಹೇಳಲ್ಲ. ಕೆಲವು ಜನಗಳು ವಿಡಿಯೋ ಮಾಡಕ್ಕೆ ಹೋದ್ರೆ ಬೇಡ 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 ಅಂತಾರೆ. ಅಕ್ಕ ಎಲ್ಲ ಹೇಳ್ಕೊಳುತ್ತಲ್ಲ, ಅದು ಖುಷಿ ಪಡ್ಬೇಕು. ಯಾಕಂದ್ರೆ ನಾವು ತುಂಬ ಅವಾಗೆಲ್ಲ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಇವ್ರಿಗೆ ಚೆನ್ನಾಗಿ ವಿಡಿಯೋ ಮಾಡಿರಿ, ಇದರಿಂದ ನಮಗೆ ತುಂಬ ಅವಾಗ ಕೇಳ್ತಾ ಇರೋದು, ನಮಗೆ ಸಪೋರ್ಟ್ ಮಾಡಿರಿ. ನಾನು ಬಿಡಿ ಕಟ್ಟೋದನ್ನೆಲ್ಲ ಇವ್ರು ತೋರಿಸ್ತಾ ಅಂತವ್ರೆ, ಅದು ಇವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೈತೆ. ಇದರಿಂದ ಮಕ್ಕಳು ನಾವು ಅವಾಗೆಲ್ಲ ನಮ್ಮ ಹುಡುಗರು ಬಾಣಿ ತಂದಾಗ ತುಂಬ ಕಷ್ಟ. ಊಟಕ್ಕೂ ಪರದಾಟ, ಶಿಶುವಾರದಾಗ ಅನ್ನನೆಲ್ಲ ಉಂಡು ಮಕ್ಕಳು ನೋಡ್ಕೊಂಡ್ವಿ. ಮಕ್ಕಳು ಇವತ್ತೆಲ್ಲ ದೊಡ್ಡವರಾಗಿದ್ದಾರೆ, ನಮ್ಮ ಮಾತುಗಳು ಕೇಳಲ್ಲ. ಅದೇ ನೋಡ್ಕೊಂಡವ್ರೆ, ಮಾತೇ ಕೇಳಲ್ಲ. ನಾವು ತಣ್ಣೀರೇನು ಕುಡಿದ್ರೇನೋ, ಬಿಸಿನೀರು ಕುಡಿದ್ರೇನಪ್ಪ ಅಂತಂದು ಮಕ್ಕಳನ್ನ
ಸಾಕಿದ್ದೀವಿ, 3 ಜನ ಮಕ್ಕಳಿದ್ದಾರೆ. ಅವತ್ತು ಇದನ್ನು ಕಷ್ಟಪಟ್ಟು ನಾನು ಬೇರೆಯವ್ರ ಮನೆಗೆ ಹೋಗಿ ಕಲಿಯೋವತ್ತಿಗೆ ಇವತ್ತು ಯಾರ ಹತ್ರ ನಾನು 100 ರೂಪಾಯಿ ಇಸ್ಕೊಂಡ್ರು ಒಂದು ಶಕ್ತಿ ಇದರಲ್ಲಿ ಐತಿ. ಬೀಡಿ ಕಟ್ಕೊಂಡು ಇವತ್ತು ಮನೆಯ ಸಂಸಾರನೇ ನಿಭಾಯಿಸ್ಕೊತಾ ಇದ್ದೀನಿ. ಏನೇ ಬರಲಿ ಅಂತ ನಾನು ಧೈರ್ಯವಾಗಿ ಬಂದಿಲ್ಲಿ ನಿಂತು